ವಿದ್ಯಾರ್ಥಿಗಳು ಈ ಗಣಿತಗಳನ್ನ ನೀವು ಹೆಂಗೆ ಕೇಳ್ಯದ ನೋಡ್ರಿ, ಭಾಗಲಬ್ಧ ಶೇಷ ಇದು ಭಾಗಾಕಾರ ಮಾಡ್ರಿ, ಅಲ್ಲೇನು ಕೇಳ್ಯದ ನೋಡ್ರಿ, ಭಾಗಲಬ್ಧ ಶೇಷ ಹಂಗೆ ಕೇಳಿದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾವ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತಾವ ನೋಡಿ. 75.75 ಭಾಗಿಲೆ 3/4 ಅಂದ್ರೆ ಏನು? 3ಕ್ಕೆ 4 ಭಾಗಿಸ್ರಿ. ಯಾಕಂದ್ರೆ ಇದು ದಶಮಾಂಶ ಅದಂದ್ರೆ ಇದನ್ನು ದಶಮಾಂಶ ಮಾಡ್ಕೋರಿ. 0.0 4 7 28 2 ಉಳಿತು, 1 0 ತಗೋರಿ, 4 5 20. ಇದು ಎಷ್ಟು? 0.75. ಇಂಥ ಗಣಿತಗಳನ್ನು ನೀವು ಮಾಡೋದರಿಂದ ನಿಮ್ಮ ಥಿಂಕಿಂಗ್ ಪವರ್ ಜಾಸ್ತಿ ಬರ್ತದೆ. ಏನು ಮಾಡ್ಬೇಕು ನಾವು ಹಿಂಗೆ ಬಂದಾಗ? ಇವೆಲ್ಲ ವಿಚಾರ ಶಕ್ತಿ ಗಣಿತಗಳು ಇವು. ಇವೆಲ್ಲ ಲಾಭ ಸೂತ್ರ, ಸರಳ ಬಡ್ಡಿ, ಅವಧಿ, ಹಿಂಗೇನು ಸೂತ್ರ ಇರ್ತಾವ, ಇವಕ್ಕಿಲ್ಲ. ಇವಕ್ಕೇನಿರ್ತಾವ? ವಿಚಾರ ಶಕ್ತಿ ಇರ್ತದ. ವಿಚಾರ ಶಕ್ತಿ, ಥಿಂಕಿಂಗ್ ಪವರ್, ಮೆಂಟಲ್ ಎಬಿಲಿಟಿ ಅಂತಾರೆ ಇವಕ್ಕೆ. ನೋಡ್ರಿ, ಈಗ ಸ್ಥಾನ ಬೆಲೆ ಹಾಕ್ರಿ. ಈಗ ನೋಡ್ರಿ ಸರಳದ 75.75 ಸರ್ವಾಸ್ ಬಾಗಿಲೆ 0.75. ಇದರ ಸ್ಥಾನ ಬೆಲೆ 100 ಮ್ಯಾಲೆ ಕೊಡ್ರಿ. ಇದರ ಸ್ಥಾನ ಬೆಲೆ ತೆಳಗೆ ಕೊಡ್ರಿ. ಎಷ್ಟು? 4 ಸ್ಥಾನ ನೋಡ್ರಿ. 1 2 3 4 ಸ್ಥಾನ. ಇದರ 2 ಸ್ಥಾನ ಮೇಲೆ ಯಾವುದೇ ಒಂದು ಸ್ಥಾನ ಬೆಲೆಯನ್ನು ನೀವು ಅಪೋಸಿಟ್ ಕೊಡ್ಬೇಕು. ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಡ್ರಿ, ಇದರ ಸ್ಥಾನ ಬೆಲೆ ತೆಳಗೆ ಕೊಡ್ರಿ. ಯಾಕೆ ಭಾಗಲಬ್ಧ ಶೇಷ ಕಂಡು ಹಿಡೀರಿ ಅಂತ ಹೇಳ್ತಾನೆ. ನೋಡ್ರಿ ನೀವು, ಇವೆರಡು 0 ಆದವು, ಇವೆರಡು 0 ಆದವು. ಈಗ ನೋಡ್ರಿ 75 ಎಷ್ಟು ನೋಡ್ರಿ? 1 2 3 ಗುಂಪದ ಸರ್ವಾಸ ಬಾಗಿಲೆ 75, ಇದೊಂದು 100. 75 100 ನೋಡ್ರಿ ಹೆಂಗೆ ವಿಚಾರ ಶಕ್ತಿ ಹೆಂಗೆ ಜಾಸ್ತಿ ಬರ್ತದ ನೋಡ್ರಿ ಇಂಥ ಗಣಿತದಿಂದ. 75 100 ಒಂದಲೇ 75 100 ನೋಡ್ರಿ. ಶೇಷ ಎಷ್ಟು ಉಳಿತು? 75 ಉಳಿತು. ಆಮೇಲೆ ಈ 7 ತಗೊಂಡ್ರಿ, ಸಣ್ಣದಾತು. ಮತ್ತೀಗ 5 ತಗೋರಿ. 75 100 ಒಂದಲೇ 75 100 ನೋಡ್ರಿ ಹೆಂಗ ವಿಚಾರ ಮಾಡಿ ನೋಡ್ರಿ ಗಣಿತಗಳು ಹೆಂಗ. 75 ಬಂತು. ಶೇಷ ಭಾಗಲಬ್ಧ ಬರೋಬರಿ ಎಷ್ಟು? 101. ಶೇಷ ಬರೋಬರಿ 75 ನೋಡ್ರಿ. ಹಿಂಗ ಲೆಕ್ಕಗಳನ್ನು ಕೇಳಿದಾಗ ಇದಕ್ಕೆ ಏನಂತಾರೆ? ಮೆಂಟಲ್ ಎಬಿಲಿಟಿ ಅಂತಾರೆ. ಇದೊಂದು ದಶಮಾಂಶ ಮಾಡ್ಕೋಬೇಕು ನೀವು. ಆ ದಶಮಾಂಶ ಇದು ದಶಮಾಂಶದ ಅದನ್ನು ದಶಮಾಂಶ ಮಾಡ್ಕೋಬೇಕು. ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ನಿಮಗೆ ಹೆಚ್ಚು ನಾಲೆಜ್ ಆಗ್ತದ, ಹೆಚ್ಚು ನಿಮಗೆ ತಿಳುವಳಿಕೆ ಬರ್ತದ. ಈಗ ಆ ಲೆಕ್ಕವನ್ನು ಮಾದರಿ ಕೊಟ್ಟೊಂದು ಮಾಡ್ರಿ. ಭಾಗಲಬ್ಧ ಶೇಷ ಇದು 1990ನೇ ಇಸ್ವಿ ಒಳಗೆ ಬಿದ್ದದ್ದು ಪ್ರಶ್ನೆ. ಭಾಳ ಹುಷಾರಲ್ಲೇ ಮಾಡ್ರಿ. ಇದನ್ನೊಂದು ಸ್ವಲ್ಪ ವಿಚಾರ ಶಕ್ತಿ, ಒಂದು ಗಣಿತದಾಗ ಒಂದು ಗಣಿತ ಇರೋದಿಲ್ಲ, ಆದ್ರೆ ಸ್ವಲ್ಪ ವಿಚಾರ ಮಾಡುವಂಥ ಶಕ್ತಿ ಕೊಟ್ಟಿರ್ತಾನೆ ಅಷ್ಟೇ. ಎಲ್ಲರೂ ನೋಡಿದ್ರೆ ಬಿಡಿಸೋದಾಯ್ತಾ? ನೋಡ್ರಿ, ನೀವು ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡ್ರಿ. ಅಲ್ಲಿ ತನಕ ಮ್ಯೂಟೇ ಇಡ್ರಿ. ನೀವು ಹಂಗೆ ಬಿಟ್ರೆ ಅದನ್ನ ನಾ ಬಂದು ಗಣಿತ ತಿಳಿಸ್ಲಿಕ್ಕೆ ಬರ್ತೀನಿ. ಯಾಕೆ ವಿಡಿಯೋ ದೊಡ್ಡ ಹೋಗ್ತಾವೆ, ಟೈಮ್ ಪಾಸ್ ಮಾಡಬಾರ್ದು. ನೋಡ್ರಿ, ಈಗ 7 7 7 7.77 ಸರ್ವಾತ್ ಬಾಗಿಲೆ 77. ಇದೇನದ? ದಶಮಾಂಶದ. ಇದು ಪೂರ್ಣ ಸಂಖ್ಯೆ ಅದ. ಇದರ ಸ್ಥಾನ ಬೆಲೆ ತೆಳಗೆ 100 ಕೊಡ್ರಿ. ನೋಡ್ರಿ, ಇದರ ಸ್ಥಾನ ಬೆಲೆ ತೆಳಗೆ ಕೊಡ್ರಿ. ಇದಕ್ಕೆ ಸ್ಥಾನ ಬೆಲೆನೆಲ್ಲ ಕೊಡಬೇಡ್ರಿ. ನೋಡ್ರಿ 1 2 3 4 5 6 1 2 3 4 5 6. ಈಗ ನೋಡ್ರಿ ಏನಾಗ್ತದ? 77ಕ್ಕೆ 100 ಗುಣಾಕಾರ ಮಾಡಿದ್ರೆ 77 100 ಆಯ್ತು. 77 100 ಒಂದಲೇ 77 100 77 ಉಳಿತು. ಈ 7 ತಗೋರಿ, 1 0 ಕೊಡ್ರಿ. ಈ 7 ತಗೋರಿ, ಏನಾಯ್ತು ನೋಡ್ರಿ? 1 77 100 ಆಯ್ತು. ಶೇಷ ಎಷ್ಟು ಉಳಿತು ನೋಡ್ರಿ? 77 ಉಳಿತು. ಇದು ಬಿದ್ದದ ಸೈನಿಕ್ ಸ್ಕೂಲ್ನಾಗ ಹುಷಾರ್.
ಭಾಗಲಬ್ಧ ಬರೋಬರಿ ಭಾಗಲಬ್ಧ ಬರೋಬರಿ 101, ಶೇಷ ಬರೋಬರಿ 77. ಇದು 1990ನೇ ಇಸ್ವಿಯೊಳಗೆ ಸೈನಿಕ್ ಸ್ಕೂಲ್ನಾಗ ಇದನ್ನು ಕ್ವಶನ್ ಕೇಳ್ಯಾರ. ಯಾವುದೇ ಒಂದು ಲೆಕ್ಕಗಳು ರೀತಿ ಪ್ರಕಾರ ಸೂತ್ರದ ಪ್ರಕಾರ ಎಕ್ಸ್ ಹಾಕಿ ಮಾಡ್ತಕ್ಕಂಥ ಗಣಿತಗಳೇ ಬೇರೆ, ಇವು ವಿಚಾರ ಮಾಡ್ತಕ್ಕಂಥ ಗಣಿತಗಳೇ ಬೇರೆ. ಇದಕ್ಕೇನಾದರೂ ಎಕ್ಸ್ ಹಾಕಿದ್ರೆ ಬರೋದಿಲ್ಲ, ಇದಕ್ಕೆ ತಲಿಬೇಕು, ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೋಬೇಕು, ಭಾಗಿಸ್ಬೇಕು, ಮುಂದಿನ ವಿಷಯದ ಗಣಿತಗಳು ಬರ್ತಾವೆ. ಹೆಚ್ಚು ಕಡಿಮೆ ನಿಮ್ಮ ದಶಮಾಂಶ ಭಾಗಾಕಾರ ದೊಡ್ಡ ಭಾಗಾಕಾರ ಕಲ್ತಾಗ ಇವು ಬರಂಗಿಲ್ಲ ಅಂತ ಏನಲ್ಲ, ನಿಮ್ಮ ಸ್ಥಾನದಲ್ಲಿ ಹಾಕಿದ್ರೆ ಬಂದ್ಬಿಡ್ತದೆ ಅಷ್ಟೇ. ಭಾಗಾಕಾರ ಅಂತೂ ಕಲ್ತೀರಿ ನೋಟ್.